ಚೊಂಗಿ ಮಾಡತ್ತೇನೆ ರೀ ನಾನು. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚೊಂಗಿ ರೀ ಇದು. ಇದಕ್ಕೆ ಫಸ್ಟ್ ಒಂದು ಬಟ್ಲು ಇದಿಷ್ಟು ಗೋಧಿ ಹಿಟ್ಟು ರೀ ಸಾನಿಸ್ಕೋಬೇಕು ರೀ. ನಾ 2 ಬಟ್ಲಷ್ಟೇ ಗೋಧಿ ಹಿಟ್ಟು ತೊಗೋತೇನೆ ರೀ. ಇದನ್ನು ಜಡಿ ಇಟ್ಕೊತೀನಿ ರೀ. ಫಸ್ಟ್ ಒಂದು ಬಟ್ಲು ಗೋಧಿ ಹಿಟ್ಟು, ಇನ್ನೂ ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ತೊಗೋತೀನಿ ರೀ ನಾನು. ಈಗ ಇದರಲ್ಲಿ 2 ಬಟ್ಲು ಗೋಧಿ ಹಿಟ್ಟು ತೊಗೊಂಡೀನಿ ರೀ. ಇದನ್ನೆಲ್ಲ ಚೆನ್ನಾಗಿ ಸಾನಿಸ್ಕೋಬೇಕು ರೀ. ಅದು ಮನೆಯಲ್ಲೇ ಬೇಯಿಸ್ಕೊಂಡು ಬಂದಂಥ ಗೋಧಿ ಹಿಟ್ಟು ಇದೆ. ಇದು 1 ಬಟ್ಲು ಮೈದಾ ಹಿಟ್ಟು ತೊಗೊಂಡೇನಿ ರೀ. 1 ಬಟ್ಲು ಮೈದಾ ಹಿಟ್ಟು ರೀ. ಇದನ್ನು ಕೂಡ ನಾನು ಸಾನಿಸ್ಕೋತೇನೆ ನೋಡಿರಿ. ಆಮೇಲೆ ಇದು ಚಿರೋಟಿ ರವೆ ನೋಡಿರಿ, ಬಾಂಬೆ ರವೆ ಚಿರೋಟಿ ರವೆ ರೀ, ಸಣ್ಣ ರವೆ. ಇದು ಒಂದು ಅರ್ಧ ಬಟ್ಲನಷ್ಟು ಅಷ್ಟೇ ತೊಗೊಂಡೀನಿ ರೀ. ಅರ್ಧ ಬಟ್ಲು ಸಾಕ್ರಿ ಇದು. ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ ರೀ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತೇನೆ ರೀ. ಸ್ವಲ್ಪ ಉಪ್ಪು ಹಾಕ್ತೇನೆ ರೀ. ಇದು ಹಿಟ್ಟು ನಾದಕ್ಕೆ ಚಪಾತಿಗೆ ಹೆಂಗೆ ಹಾಕ್ತೇವೆ ಹಂಗೆ ನೋಡಿರಿ. ಇದನ್ನೆಲ್ಲ ಕಲಸ್ಕೋಬೇಕು ರೀ. ಚೆನ್ನಾಗಿ ಮಿಕ್ಸ್ ಆಗಬೇಕಿದೆ ಹಿಟ್ಟೆಲ್ಲ. ಇದಕ್ಕೆ ಸ್ವಲ್ಪ ಕಾಸಿ ಆರಿಸಿದ ಎಣ್ಣೆ ಹಾಕೋತೇನೆ ರೀ ಈಗ ನಾನು. ನೋಡಿರಿ, ಇಷ್ಟು ಸ್ವಲ್ಪ ಕಾಸಿ ಆರಿಸಿದ ಎಣ್ಣೆ ಹಾಕೋತೇನೆ ರೀ. ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ತೀನಿ ರೀ. 1-2 ಸ್ಪೂನ್ ತುಪ್ಪ ರೀ. ಇದು ಮನೆಯಲ್ಲೇ ತಯಾರಿಸಿದಂಥ ತುಪ್ಪ ರೀ. ಈಗ ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಎಲ್ಲನೂ ಈ ರೀತಿ ಎಲ್ಲ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ಇದೆಲ್ಲ ಮಿಕ್ಸ್ ಆದಮೇಲೆ ಇದನ್ನು ಚಪಾತಿ ಹಿಟ್ಟು ಹೆಂಗೆ ನಾದ್ತೇವಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಗೆ ಸ್ವಲ್ಪ ಗಟ್ಟಿ ನಾದ್ಕೋಬೇಕು ರೀ. ಭಾಳ ತಿಳುವಾಗಬಾರ್ದು ನೋಡಿರಿ. ಇದೆಲ್ಲ ಮಿಕ್ಸ್ ಆತ್ರಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ನಾದ್ಕೋತೇನೆ ನೋಡಿರಿ. ಸ್ವಲ್ಪ ನೀರು ಹಾಕೇನ್ರಿ. ಹಾಕಿ ನಾದ್ಕೊಳತ್ತೇನೆ ರೀ. ಸ್ವಲ್ಪ ಎಷ್ಟು ಬೇಕು ಅಷ್ಟು ನೀರು ಹಾಕಿ ನಾದ್ಕೋಬೇಕು ರೀ. ಚೆನ್ನಾಗಿ ಸ್ವಲ್ಪ ನಾದಬೇಕು. ಈಗ ನಾದೇನಲ್ರಿ, ಇದಕ್ಕೆ ಸ್ವಲ್ಪ ಮ್ಯಾಲೆ ಎಣ್ಣೆ ಹಾಕಿ ಮತ್ತೊಂದು ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿ ಮ್ಯಾಲೆ ನಾದ್ಕೋಬೇಕು ರೀ. ನೋಡಿರಿ, ಹಿಟ್ಟು ನಾದೇನ್ರಿ ಇದನ್ನು. ಈಗ ಇದನ್ನು ಮುಚ್ಚಿಟ್ಟು ಬಿಡ್ತೀನಿ. ಒಂದು 10 ನಿಮಿಷ 15 ನಿಮಿಷ ನೆನಿಬೇಕು ರೀ. ಈಗ ನಾ ಇದಕ್ಕೆ ಬೇಕಾಗಿದ್ದಂಥ ಹೂರಣ ರೆಡಿ ಮಾಡ್ಕೋತೇನೆ ನೋಡಿರಿ. ಇದಕ್ಕೆ ಏನೇನು ಬೇಕು ಹಚ್ಚಾಕ ಮಸಾಲೆ ಎಲ್ಲ ರೀ. ಇದಕ್ಕೆ ನಾನು ಸ್ವಲ್ಪ ಮೊದಲ ಏಲಕ್ಕಿ ಬಡೆ ಸೊಪ್ಪು ಪುಡಿ ಮಾಡಿ ಇಟ್ಕೋತೀನಿ ರೀ. ಒಂದು 10 ಏಲಕ್ಕಿ ತೊಗೋತೀನಿ ರೀ. ಒಂದು 10 ನೋಡಿರಿ. ಏಲಕ್ಕಿ ಎಲ್ಲ ಸುಲ್ಕೊಂಡೇನಿ ರೀ. ಒಂದು 10-12 ತೊಗೊಂಡೇನಿ ನೋಡಿರಿ ನಾನು ಏಲಕ್ಕಿ. ಸ್ವಲ್ಪ ಬಡೆ ಸೊಪ್ಪು ನೋಡಿರಿ ಇಷ್ಟು. ಇವನ್ನ ನಾನು ಮಿಕ್ಸಿಗೆ ಹಾಕ್ಕೋತೇನೆ ರೀ. ಬಡೆ ಸೊಪ್ಪು ಏಲಕ್ಕಿ. ಇದರಲ್ಲಿ ಸಣ್ಣ ಆಗೋ ಸಂಬಂಧ ಸ್ವಲ್ಪ ನಾ ಸಕ್ಕರೆ ಹಾಕ್ತೀನಿ ರೀ. ಇದರಲ್ಲಿ ಸ್ವಲ್ಪ ಇದು ಸಕ್ಕರೆ ಹಾಕಿ ಪುಡಿ ಮಾಡ್ತೇನೆ ರೀ. ಅಂದರೆ ಪೌಡ್ರ್ ಹಾಕ್ತೈತೆ ರೀ ಜಲ್ದಿಗೆ. ಇದು ನೋಡಿ ಸಣ್ಣಾಗಿದೆ ರೀ. ಸ್ವಲ್ಪ ಬಡೆ ಸೊಪ್ಪು ಏಲಕ್ಕಿ ಪೌಡ್ರ್ ಇದು. ಇದನ್ನು ಹಾಗೆ ಇಡ್ತೀನಿ ರೀ. ಆಮೇಲೆ ಅದ್ರಾಗ ಮಿಕ್ಸ್ ಮಾಡೋಕ್ಕೆ ಇವು 1 ಬಟ್ಲಷ್ಟು ಪುಟಾಣಿ ತೊಗೊಂಡೇನಿ ರೀ. ಇದನ್ನು ಪೌಡ್ರ್ ಮಾಡ್ಕೊತೀನಿ ರೀ. ನಾ ಈಗ ಮಿಕ್ಸಿಗೆ ಹಾಕ್ಕೊಂಡು ಇದನ್ನೀಗ ಪೌಡ್ರ್ ಮಾಡ್ಕೊತೀನಿ ರೀ ನಾ ಪುಟಾಣಿ. ನೋಡಿರಿ, ಇದು ನುಣ್ಣಗೆ ಸಣ್ಣ ಆಗ್ಬೇಕು ರೀ. ಪೌಡ್ರ್ ಆಗಿದೆ ರೀ ಪುಟಾಣಿ. ಇದು ಮುದ್ದೆ ಸಕ್ಕರೆ ನೋಡಿರಿ. ನಾ ಮುದ್ದೆ ಸಕ್ಕರೆ ತಂದಿದ್ದೆ ಅಂಗಡಿ ಒಳಗಿಂದ. ಇದು ಮುದ್ದೆ ಸಕ್ಕರೆ ಹಚ್ತಾರೆ ನೋಡಿರಿ ನಮ್ಮ ಕಡೆ. ಇದನ್ನು 1 ಬಟ್ಲಷ್ಟು ತೊಗೊಂಡಿನಿ ರೀ. ಇದು 1 ಬಟ್ಲು ಮುದ್ದೆ ಸಕ್ಕರೆ ಇದೆ ರೀ. ಇದನ್ನು ಕೂಡ ನಾನು ಈ ಪುಟಾಣಿ ಏನು ಮಾಡೇನಲ್ಲ ರೀ ಇದ್ರಾಗ ಮಿಕ್ಸ್ ಮಾಡ್ತೀನಿ ರೀ. ಮಿಕ್ಸ್ ಮಾಡಿ ಇದನ್ನು ಮಿಕ್ಸಿ ಮಾಡ್ಕೊತೇನೆ ನೋಡಿರಿ. ಅಂದರೆ ಎಲ್ಲ ಮಿಕ್ಸ್ ಆಗಬೇಕು ರೀ. ಅದಕ್ಕೆ ನಾನು ಸ್ವಲ್ಪ 1 ಗ್ರೌಂಡ್ ಅಷ್ಟೇ ಸ್ವಲ್ಪ ಇದನ್ನು ಒಂದು ಸ್ವಲ್ಪ ಮಿಕ್ಸಿ ಮಾಡೋದು ಬಂದ್ ಮಾಡೋದು ಆಫ್ ಮಾಡಿ ಒಂದೆರಡು ಸಲ ಗಿರ್ ಅನಿಸಿ ತೆಗಿಬೇಕು ರೀ. ಇದು ನೋಡಿರಿ, ಇದು ಮುದ್ದೆ ಸಕ್ಕರೆ ಆಗಿ ಪುಟಾಣಿ ಎಲ್ಲ ಮಿಕ್ಸ್ ಆಗೈತೆ ರೀ ಇದ್ರಾಗ.
ಈ ಪುಟಾಣಿಯಾಗ ಮುದ್ದೆ ಸಕ್ರೆ ಮಿಕ್ಸ್ ಮಾಡೇನಲ್ರಿ, ಇದನ್ನು ಒಂದು ಬುಟ್ಟಿ ಒಳಗೆ ಹಾಕ್ತೇನೆ ರೀ. ಆಮೇಲೆ ಇದಕ್ಕೆ ನಾನು ಒಣ ಕೊಬ್ಬರಿ ತೊಗೋತೀನಿ ರೀ. ಇದು ಒಂದು ಬಟ್ಲ ಒಣ ಕೊಬ್ಬರಿ ತೊಗೋತೀನಿ ರೀ. ಇದನ್ನು ನಾನು ಹಿಂಗೆ ಕೈಲೇ ಹೆರ್ಚೋದಿಲ್ಲ, ಸಣ್ಣಗೆ ಹೆರಿಚಿ ಇದನ್ನ ಮಿಕ್ಸಿಯಲ್ಲಿ ಸಣ್ಣ ಮಾಡಿಬಿಡ್ತೇನೆ ರೀ. ಒಂದು ಬಟ್ಲಷ್ಟು, ಒಂದು ದೊಡ್ಡ ಬಟ್ಲಷ್ಟು ತೊಗೊಂಡು ನೋಡಿರಿ ಒಣ ಕೊಬ್ಬರಿ. ಇಷ್ಟು ಕೊಬ್ಬರಿ ಬೇಕು ರೀ ಇದಕ್ಕೆ. ನೋಡಿರಿ, ಇದು ಕೊಬ್ಬರಿ ಎಲ್ಲ ಹಿಂಗೆ ಸಣ್ಣಗೆ ಹೆರಿಸಿಟ್ಕೊಂಡೇನಿ ರೀ. ಇದನ್ನು ಮಿಕ್ಸಿ ಮಾಡಿಬಿಡ್ತೀನಿ ರೀ, ಸಣ್ಣಗೆ ಪೌಡ್ರ್ ಮಾಡಿಬಿಡ್ತೀನಿ ರೀ. ಇದ್ರಾಗ ನೀವು ಬೇಕಾದರೆ ಈ ಕೊಬ್ಬರಿ ಹಿಂಗೆ ಹೆರಚು ಇದರಿಂದ ಹೆರಚಿ ಹಾಕ್ಕೊಂಡ್ರು ಹಾಕ್ಕೋಬೋದು ರೀ. ನಮಗೆ ಯಾಕೆಂದರೆ ಮನೇಲಿ ವಯಸ್ಸಾದವ್ರು ಇದ್ದರೆ ಸ್ವಲ್ಪ ಹಿಂಗೆ ಹುಟ್ಟಿದ್ರೆ ನಡೆಯಲ್ಲ ರೀ, ಅದಕ್ಕೆ ನಾನು ಪೂರ ಪೌಡ್ರ್ ಮಾಡಿಬಿಡ್ತೀನಿ ರೀ. ಅಂದರೆ ವಯಸ್ಸಾದಂಥ ಅಜ್ಜಿಗಳಿಗೂ ಅದು ಹಲ್ಲಿನಲ್ಲಿ ತಿನ್ನಕ್ಕೆ ಬರುತ್ತೆ ರೀ, ಅದಕ್ಕೆ ಇದನ್ನು ಪೌಡ್ರ್ ಮಾಡಿಬಿಡ್ತೀನಿ ರೀ. ನೀವು ಬೇಕಾದರೆ ಹೆರಚಿನೂ ಹಾಕ್ಕೋಬೋದು ರೀ, ಕೊಬ್ಬರಿ ಸುಸ್ಲಾಗತ್ತೆ ಮಾಡಿ. ನೋಡಿರಿ, ಕೊಬ್ಬರಿ ಸಣ್ಣ ಮಾಡ್ಕೊಂಡೇನಿ ರೀ ನಾನು ಈ ರೀತಿ. ನೀವು ಬೇಕಾದರೆ ಹೆರಚಿ ಕೊಬ್ಬರಿ ಸುಸ್ಲಾಗುತ್ತೆ ಹೆರ್ಚ್ಕೋಬೋದು ರೀ. ನಾನು ಸ್ವಲ್ಪ ಸಣ್ಣಗೇ ಮಾಡ್ಕೊಂಡೇನಿ ರೀ, ನಮ್ಮ ಮನೇಲಿ ಸಣ್ಣ ಬೇಕು ರೀ ಅದಕ್ಕೆ. ಈಗ ಇದು ಪುಟಾಣಿ ಮುದ್ದೆ ಸಕ್ರೆ ಸಣ್ಣ ಮಾಡಿಟ್ಟೇನಲ್ರಿ, ಕೊಬ್ಬರಿನೂ ಇದ್ರಾಗ ಮಿಕ್ಸ್ ಮಾಡ್ತೇನೆ ನೋಡಿರಿ, ಹಾಕ್ತೀನಿ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ. ಇದು ಪುಟಾಣಿ ಮುದ್ದೆ ಸಕ್ರೆ ಕೊಬ್ಬರಿ ರೀ. ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಇದಕ್ಕೆ ನಾವೀಗ ಅದು ಇದು ಹಾಕಿವಲ್ರಿ, ಏಲಕ್ಕಿ ಮತ್ತು ಬಡೆ ಸೊಪ್ಪು ಪೌಡರ್ ರೀ, ಮಸಾಲೆ, ಇದನ್ನು ಇದ್ರಾಗ ಹಾಕ್ಬೇಕು ರೀ. ಇದು ಏಲಕ್ಕಿ ಮತ್ತು ಬಡೆ ಸೊಪ್ಪು ಪೌಡ್ರ್ ರೀ. ಇದನ್ನು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ರೀ. ನೋಡಿರಿ, ಈಗ ಚೊಂಗೆ ಕಚ್ಚಾಕ ಎಲ್ಲ ಚೊಂಗೆ ಮಸಾಲೆ ರೆಡಿ ಆಯ್ತು ರೀ. ಪುಟಾಣಿ ಮುದ್ದೆ ಸಕ್ರೆ, ಏಲಕ್ಕಿ, ಬಡೆ ಸೊಪ್ಪು, ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡೇನಿ ನೋಡಿರಿ ಇದ್ರಾಗ. ಈಗ ಗಮ್ ಅಂತೇಳಿ ಇದು ವಾಸನೆ ಚೆನ್ನಾಗಿ ಬರ್ತಾಯಿದೆ ರೀ. ಈಗ ನಾವು ಹಿಟ್ಟು ನೆಂದೈತೆ ಅನಿಸ್ತೈತೆ ರೀ. ಈಗ ಚೊಂಗೆ ಮಾಡ್ಕೋಬೇಕು ರೀ. ಈಗ ನಾನು ರೆಡಿ ಚೊಂಗೆ ಮಾಡ್ಕೋತೇನೆ ರೀ. ಇದನ್ನು ತೆಗೆದಿಟ್ಬಿಡ್ತೇನೆ ರೀ. ಮಸಾಲೆ ಪೌಡ್ರ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನೆ ನೋಡಿರಿ. ಈಗ ಹಿಟ್ಟು ನೆಂದೈತೆ ನೋಡಿರಿ. ಈಗ ಇವು ನಾನು ಸಣ್ಣ ಸಣ್ಣ ಉಳ್ಳೆಗಳನ್ನಾಗಿ ಮಾಡ್ಕೋತೀನಿ ರೀ. ಚಪಾತಿ ಮಾಡ್ತೇವಲ್ಲ ಅಷ್ಟಲ್ಲ ರೀ, ಅದಕ್ಕಿಂತ ಸ್ವಲ್ಪ ಸಣ್ಣ ಸಣ್ಣ ಪುರಿಗೆ ಯಾವ ಥರ ಮಾಡ್ಕೋತೇವಲ್ಲ ರೀ, ಆ ಟೈಪ್ ಮಾಡ್ಕೋತೀನಿ ನೋಡಿರಿ. ಉಳ್ಳಿ ಹಿಟ್ಟೆಲ್ಲ ಚೆನ್ನಾಗಿ ನೆಂದೈತೆ ನೋಡಿರಿ. ಸ್ವಲ್ಪ ಇದನ್ನಾಗಿ ಮಿದ್ಕೋಬೇಕು ರೀ. ಒಂದಿಟ್ಟು ಮಿದ್ದಿ ಉಳ್ಳಿ ಮಾಡ್ಕೋತೀನಿ ರೀ. ನೋಡಿರಿ, ಉಳ್ಳಿ ಮಾಡಿ ಇಟ್ಕೊಂಡೇನಿ ರೀ. ನಾನು ಪುರಿ ಥರ ಒಂದು 10-12 ಉಳ್ಳಿ ಮಾಡಿ ಇಟ್ಕೊಂಡೇನಿ ರೀ. ನಾನು ಮೊದಲೇ ಒಂದು 10 ಲಟ್ಟಿಸಿ ಆಮೇಲೆ ಇವನ್ನ ನಾನು ಎಣ್ಣೆಲೇ ಕರಿತೀನಿ ರೀ. ಬೇಯಿಸೋದಿಲ್ಲ, ಇವು ಎಣ್ಣೆಲಿ ಕರಿತೀನಿ ರೀ ಪುರಿ ಥರ. ಇದು ಚೊಂಗೆ ಮಣಿ ನೋಡಿರಿ ನಮ್ದು. ಇದು ಕಟ್ಗಿದು ಐತ್ರಿ ಚೊಂಗೆ ಮಣಿ. ನಾ ಇದರಲ್ಲೇ ಚೊಂಗೆ ಮಾಡ್ತೇನೆ ರೀ. ನಾನು ಹಿಟ್ಟು ಹಚ್ಚಿ ಲಟ್ಟಿಸ್ತೇನೆ ರೀ ಚೊಂಗೆ. ನೀವು ಬೇಕಾದರೆ ಎಣ್ಣೆ ಹಚ್ಚಿ ಕೂಡ ಲಟ್ಟಿಸ್ಕೋಬೋದು. ನೋಡಿರಿ, ಲಟ್ಟಿಸ್ತೇನೆ ರೀ. ಈಗ ಇನ್ನೊಂದು ಸ್ವಲ್ಪ ನೋಡಿರಿ, ಇಷ್ಟಿಷ್ಟೇ ಸಣ್ಣ ಸಣ್ಣ ಮಾಡತ್ತೇನೆ ರೀ ನಾನು. ನೋಡಿರಿ, ಈ ಥರ ಡಿಸೈನ್ ಬರುತ್ತೆ ನೋಡಿರಿ. ಇದು ಚೊಂಗೆ ಮನಿದು ನೋಡಿರಿ, ಎಷ್ಟು ಚೆನ್ನಾಗಿ ಬರ್ತಲ್ಲ ರೀ ಡಿಸೈನ್. ನೀವು ಚೊಂಗೆ ಮಣಿ ಇರ್ಲಿಕ್ಕಂದ್ರೆ ಹಾಗೆ ಒಂದು ಸ್ಪೂನ್ ತೊಗೊಂಡು ಸ್ವಲ್ಪ ಕೊರ್ಕೊಂಡು ಡಿಸೈನ್ ಮಾಡ್ಕೋಬೋದು ರೀ. ನೋಡಿರಿ, ಈಗ ಒಂದೊಂದಾಗಿ ಲಟ್ಟಿಸಿಟ್ಕೋತೇನೆ ರೀ. ನಾವು ಮೊದಲು ಒಂದು 10 ನೋಡಿರಿ ಲಟ್ಟಿಸಿಟ್ಕೊಂಡೇನಿ ರೀ. ಈಗ ಎಣ್ಣೆ ಕಾಸಾಕಿಡ್ತೇನೆ ರೀ. ನಾನು ಗ್ಯಾಸ್ ಮೇಲೆ ಎಣ್ಣೆ ಕಾಸಾಕಿಟ್ಟು ಫ್ರೈ ಮಾಡ್ತೇನೆ ರೀ. ಇವನ್ನ ಒಂದು 12 ಲಟ್ಟಿಸಿಟ್ಕೊಂಡೇನಿ ನೋಡಿರಿ. ನಾ ಇದನ್ನು ಫ್ರೈ ಮಾಡೋಕ್ಕೆ ಗೋಲ್ಡ್ ವಿನ್ನರ್ ಆಯಿಲ್ ತೊಗೊಂಡೇನಿ ರೀ, ಸನ್ಫ್ಲವರ್ದು. ನೀವು ಯಾವ್ದು ಬೇಕೋ ನಿಮಗೆ ಇಷ್ಟವಾಗಿದ್ದು ತೊಗೋಬೋದು. ನೋಡಿರಿ, ಎಣ್ಣೆ ಕಾಯಕ್ಕಿಟ್ಟೇನಿ ರೀ. ಕಾಯ್ದಿದೆ ರೀ. ಇದಕ್ಕೆ ಒಂದೊಂದೇ ಚೊಂಗಿ ಹಾಕ್ತೇನೆ ರೀ. ಈಗ ಬರೋದು ಹಾಕಾಕ್ರಿ. ನಾನಿಲ್ಲಿ ಟಿಶ್ಯೂ ಪೇಪರ್ ಇಟ್ಕೊಂಡೇನಿ ರೀ. ಸ್ವಲ್ಪ ಎಣ್ಣೆ ಎಲ್ಲ ಇರ್ಕೊತೈತೆ ರೀ. ಟಿಶ್ಯೂ ಪೇಪರ್ ಇಟ್ಕೋಬೇಕು ರೀ. ಅದು ನ್ಯೂಸ್ ಪೇಪರ್ ಅದು ಹಾಕಿದರೆ ನ್ಯೂಸ್ ಪೇಪರ್ನಲ್ಲಿ ಇರ್ತೈತಲ್ಲ ರೀ, ಎಲ್ಲ ಕೆಮಿಕಲ್ ಕಪ್ ಅಂದೆಲ್ಲ ಅದು ಕೆಮಿಕಲ್ ಎಲ್ಲ ಹತ್ಕೊಂಡು ಬಿಡ್ತೈತೆ ರೀ. ನಾವು ಏನೋ ಐಟಮ್ ಕರೆದು ಹಾಕಿದ್ರು ಅದ್ರ ಸಲುವಾಗಿ ಈ ಟಿಶ್ಯೂ ಪೇಪರ್ನ ಯೂಸ್ ಮಾಡಿ ನೀವು ಕೂಡ. ನೋಡಿರಿ, ನಾನು ಒಂದೊಂದಾಗಿನೇ ಕರ್ಕೊತೀನಿ ರೀ.
ನೋಡಿರಿ ಫ್ರೈ ಆಗಿದೆ. ಈ ಥರ ಒಂದೊಂದೇ ಫ್ರೈ ಮಾಡ್ಕೊಂಡು ಇಟ್ಕೊತೀನಿ ರೀ ಇದನ್ನ. ನೋಡಿರಿ ಇದು ಈ ಥರ ಉಬ್ಬಿದ್ದು ಅಂದರೆ ರೀ ಶೇಂಗೆ ಮೆತ್ತಗೆ ಸಾಫ್ಟಾಗಿ ಹಾಕ್ತಾನೆ ನೋಡಿರಿ ಈ ಥರ ಇವನ್ನೆಲ್ಲ ಫ್ರೈ ಮಾಡಿ ಇಟ್ಕೋಬೇಕು ರೀ. ಇನ್ನು ಉಳಿದಿದ್ದ ಹಿಟ್ಟನ್ನು ಒಂದು ಸ್ವಲ್ಪ ತಟ್ಟಿಸಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ರೀ. ಆಮೇಲೆ ಇದಕ್ಕೆ ಇದು ಎಲ್ಲ ತುಪ್ಪವನ್ನು ಹಚ್ಚಿ ಮಸಾಲೆ ಹಚ್ಕೊತೀನಿ ರೀ. ತುಪ್ಪ ನೋಡಿರಿ, ಇದು ತುಪ್ಪ ಕರಗಿಸಿ ಇಟ್ಕೊಂಡೇನು ರೀ. ಈಗ ಒಂದೊಂದು ಪುರಿಗೆ ಶೇಂಗೆ ಪುರಿಗೆ ತುಪ್ಪ ಹಚ್ಚಿ ಇದು ಮಸಾಲೆ ಹಚ್ತೀನಿ. ಹಿಂಗೆಲ್ಲ ತುಪ್ಪ ಒರೆಸ್ರಿ. ಈ ಥರ ಎಲ್ಲ ಒಂದೊಂದೇ ತುಂಬ ಮಸಾಲೆ ಹಚ್ಕೋಬೇಕ್ರಿ. ನೋಡಿರಿ ಎಲ್ಲ ಶೇಂಗೆಕ್ರಿ ನಾನು ಎಲ್ಲ ತುಪ್ಪ ಹಚ್ಕೊಂಡು ಅದಕ್ಕೆಲ್ಲ ಮಾಡಿದಂಥ ರೆಡಿ ಮಾಡಿದಂಥ ಮಸಾಲೆ ಹಚ್ಕೊಂಡೇನು ರೀ. ಇದು ಒಂದು ತಾಸು ಹೀಗೆ ಮುಚ್ಚಿಟ್ಟು ಬಿಡ್ಬೇಕ್ರಿ. ಇದ್ರ ಮೇಲೆ ಏನರ ಒಂದು ಸ್ವಲ್ಪ ಬಟ್ಟೆ ಗಿಟ್ಟೆ ಹಾಕಿರಿ, ಒಂದೆಲ್ಲ ಇನ್ನೊಂದು ಪರಾತ್ ಇದ್ರ ಮೇಲೆ ಡಬ್ಬ ಹಾಕಿ ಮುಚ್ಚಿಟ್ರೆ ರೀ. ಇದೆಲ್ಲ ಸಕ್ಕರೆ ಸ್ವಲ್ಪ ನೀರಿನ ಹಿಂಗೆಲ್ಲ ತೇವಾಂಶವಾಗಿ ಎಲ್ಲ ಒಂದಕ್ಕೊಂದು ಅಂಟಿ ಎಲ್ಲ ಚೆನ್ನಾಗಿ ಮಸಾಲೆ ಹತ್ಕೊಳ್ಳುತ್ತೆ ರೀ. ಇವು ಶೇಂಗೆಗೆ ನೋಡಿರಿ ರುಚಿಯಾದ ಶೇಂಗೆ ರೆಡಿಯಾಗಿವೆ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗೆ ನೋಡಿರಿ.